ಅಮೃತ ಅವ್ರೆ ರೀ ನಿಂತ್ಕೊಳ್ರಿ. ಏನ್ ನಡೀತಿದೆ ಇಲ್ಲಿ? ಅದು ಚಿಕ್ಕಮ್ಮ ನೀವೇನಿಲ್ಲಿ? ನಂದಿರ್ಲಪ್ಪ, ನೀನೇನ್ ಇಲ್ಲಿಗ? ಅದು ಚಿಕ್ಕಮ್ಮ ಅಮೃತ ಅವರು ಮಂಟಪ ನೋಡಬೇಕು ಅಂದ್ಕೊಂಡು ಗೊಳೋ ಅಂತ ಹತ್ಬಿಟ್ರು. ಅದಕ್ಕೆ ಮಂಟಪ ತೋರ್ಸೋಣ ಅಂತ ಕರ್ಕೊಂಬಂದೆ. ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಇವರು. ಅದು ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಚಿಕ್ಕಮ್ಮ ನಿಮ್ಗೆ ಅರ್ಜುನ್ ಸುಳ್ಳು ಹೇಳ್ತಾನ? ಹೇಳ್ತಿದ್ಯಲ್ಲ. ನಿಜ ಹೇಳ್ತಾ ಇದ್ದೀನಿ, ಮದುವೆ ಮಂಟಪ ನೋಡೋದಕ್ಕೆ ಕರ್ಕೊಂಬಂದೆ. ಕರ್ಕೊಂಡು ಬಂದ್ಯೋ ಅಥವಾ ಹೊತ್ಕೊಂಡು ಬಂದ್ಯೋ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಮೃತ, ಬಾ ನನ್ನ ಜೊತೆ. ಅದು ಚಿಕ್ಕಮ್ಮ ಅಮೃತ ಅವ್ರಿನ್ನ ಪೂರ್ತಿ ಮದುವೆ ತಯಾರಿ ನೋಡಿಲ್ಲ. ಒಂದೇ ಒಂದು ನಿಮಿಷ, ಅವ್ರನ್ನ ಹೀಗೆ ಕರ್ಕೊಂಡೋಗಿ ಎಲ್ಲ ಮದುವೆ ತಯಾರಿನ ತೋರಿಸಿ ಹಾಗೆ ನಿಮ್ಮ ಹತ್ರ ಕರ್ಕೊಂಬಂದು ಬಿಟ್ಬಿಡ್ತೀನಿ, ಸರಿನಾ? ಬನ್ನಿ ಅಮೃತ ಅವ್ರಿಗೆ ಹೋಗೋಣ. ಅರ್ಜುನ್, ಹೋಗಿ ಮಲ್ಕೊ ನೀನು. ಅಮೃತ, ಬಾಮ್ಮ ನೀನು ನನ್ನ ಜೊತೆಗೆ. ಏನು ವಿಷಯ ಅಮ್ಮ? ರುದ್ರ, ನಮ್ಮ ಅರ್ಜುನ್ಗೆ ನಮ್ಮ ಮನೆಗಿರೋ ಗಂಡಾಂತರದ ಬಗ್ಗೆ, ಇದುವರೆಗೂ ಆಗಿರೋ ವಿಘ್ನಗಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಹೌದಮ್ಮ. ಈ ಸಲ ಯಾವ ತೊಂದರೆಗಳು ಆಗಬಾರ್ದು, ಹಾಗೆಲ್ಲ ವ್ಯವಸ್ಥೆ ಆಗಿದೆ ತಾನೆ? ಹ್ಞೂ ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಆಮೇಲೆ ಬಾಲಕದವರು ಪುರೋಹಿತರು ಬಂದ್ರಾ? ಅವೆಲ್ಲ ವಿಕ್ರಮ್ ಅವ್ರ ವ್ಯವಸ್ಥೆ ಮಾಡಿದಾರಮ್ಮ. ಅಣ್ಣ ಕೂಡ ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾನಲ್ಲ. ಒಳ್ಳೇದಪ್ಪ. ಯಾರಿಗೂ ಯಾವ ರೀತಿಲೂ ಆತಿಥ್ಯದಲ್ಲಿ ಕುಂದುಕೊರತೆ ಆಗಬಾರ್ದು. ಆ ರೀತಿ ನೀನು ನೋಡ್ಕೋಬೇಕು, ಸರಿನಾ? ಸರಿ ಅಮ್ಮ. ರುದ್ರ, ಇನ್ನೊಂದು ಮುಖ್ಯವಾದ ವಿಚಾರ ಕಣೋ. ನೋಡು, ನಮ್ಮ ಮನೇಲಿ ಏನೇ ಶುಭ ಕಾರ್ಯ ಆಗಿದ್ರು ಬಾಬಾ ಆಶೀರ್ವಾದ ಇಲ್ದಲೇ ಆಗಿಲ್ಲ. ನೀನೇ ಖುದ್ದಾಗಿ ಹೋಗಿ ಬಾಬಾ ಅವ್ರನ್ನ ನಮ್ಮ ಅರ್ಜುನ್ ಮದುವೆಗೆ ಕರ್ಕೊಂಡು ಬರಬೇಕು. ಅವ್ರ ಆಶೀರ್ವಾದ ನಮ್ಮ ಅರ್ಜುನ್ಗೆ ತುಂಬ ಮುಖ್ಯ ಕಣೋ. ಖಂಡಿತ ಅಮ್ಮ, ನಾನು ಅದನ್ನೇ ಅನ್ಕೋತಿದ್ದೆ. ನಾನು ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿಯಪ್ಪ, ಬೇಗ ಬಂದ್ಬಿಡು. ಆಗ್ಲಮ್ಮ. ಈ ಮಯೂರಿದು ಎಲ್ಲಿವರೆಗೂ ಬಂತು ಏನೋ? ಪಾಪ ಅವಳಿಗೆ ಸಾಕ್ಷಿ ಸಿಕ್ತೋ ಇಲ್ವೋ ದೇವ್ರೇ. ಏನಾಯ್ತು ಬಾಬಾ? ಯಾಕಿಷ್ಟು ಆತಂಕದಲ್ಲಿದ್ದೀರಾ? ಮದುವೆ ಮದುವೆ ಮದುವೆನಾ? ನಾಗಿಣಿಯ ಮದುವೆ. ನಾಗಿಣಿಯ ಮದುವೆ ಆಗ್ತಿದೆ ರುದ್ರ. ಏನ್ ಹೇಳ್ತಾ ಇದ್ದೀರಾ ಬಾಬಾ? ನಾಗಿಣಿ ಮದುವೆನಾ? ಅಲ್ಲಿ ನೋಡು ರುದ್ರ, ಅಸಂಭವವಾದದ್ದು ಸಾಧ್ಯವಾಗ್ತಿದೆ. ಅಲ್ಲಿ ನೋಡು, ಆ ನಾಗಿಣಿಯ ಮದುವೆ ನಡೀತಾ ಇದೆ. ಜೈ ಮಹಾಕಾಲ. ಬನ್ರಿ, ಇಲ್ಲಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನ್ ರಾಜಿ ನಿನ್ ಗೋಳು? ಮದ್ವೆ ಮನೆಯಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ವಲ್ಲ ನೀನು? ರೀ, ನಿಮ್ಗೆ ಗೊತ್ತಾ ಅದು ರೀ? ಏನೇ ಇದು, ನಿನ್ನೆಯಿಂದ ಈ ಕೈ ಬಡಿತಾ ಇದೆಯಲ್ಲ, ಚಿಕ್ಕ ಮಕ್ಕಳ ಥರ. ಅಲ್ಲ, ಏನಾದರೂ ಬೇಕಾ ನಿನಗೆ? ಜ್ಯೂಸ್ ತಂದು ಕೊಡ್ಲಾ? ಅಯ್ಯೋ ರೀ, ಏನ್ ರಾಜಿ, ಶೆಕೆ ಆಗ್ತಿದ್ಯಾ? ರೂಮ್ ಒಳಗೆ ಹೋಗ್ತೀಯಾ? AC ಹಾಕ್ತೀನಿ. ರೀ ಅದಲ್ಲ ರೀ. ಮತ್ತಿನ್ ಏನೇ ರೀ? ದೇವರಾಜ್ ಅವರೇ, ರಾಜಿ ಅವ್ರೇನೋ ಹೇಳ್ತಿರೋ ಆಗಿದೆ. ಏನಾಯ್ತು? ಯಾಕೆ ಹೀಗೆ ಕೈ ಬಡಿತಾ ಇದ್ದಾರೆ?
ಏನೋ ಗೊತ್ತಿಲ್ಲಪ್ಪ, ನಿನ್ನಿಂದ ಹೀಗೆ ಕೈ ಬಡಿತಾ ಇದ್ದಾಳೆ, ಏನಂತ ಗೊತ್ತಾಗ್ತಾ ಇಲ್ಲ. ಕನ್ಸಲ್ಲೆಲ್ಲೋ ಹದ್ದು ನೋಡಿರ್ಬೇಕು ಅನ್ಸುತ್ತೆ. ಓ ಹೋ ಬಂದ್ ವಿಷಯನೇ ಮರ್ತುಬಿಟ್ಟೆ. ದೇವರಾಜ್ ಅವರೇ, ವಿಕ್ರಮ್ ಅವರು ನಿಮ್ಮನ್ನು ಕರಿತಾ ಇದ್ರು, ಏನೋ ಮಾತಾಡ್ಬೇಕಂತೆ. ಓ ಹೌದಾ? ಸರಿ ರಾಜಿ, ನಾನು ಹೋಗಿ ಬರ್ತೀನಿ. ನಿನ್ನ ರೆಕ್ಕೆ ಪುರಾಣ ಆಮೇಲೆ ಮಾತಾಡೋಣ. ಹಾಂ, ರೆಕ್ಕೆ ಬಡಿತಾ ಇದ್ರಿ, ಬಡೀರಿ. ಏಯ್, ಇದೆಲ್ಲ ಸರಿ ಇರಲ್ಲ, ಜಾಸ್ತಿ ದಿನ ನಡೆಯಲ್ಲ ನೋಡು. ನೋಡಿ ರಾಜಿ ಅವರೇ, ನೀವು ಪಲ್ಟಿ ಹೊಡೆದ್ರು ಈ ನಿಜನ ಯಾರ ಹತ್ರನೂ ಹೇಳಕ್ಕ. ಸುಮ್ಮನೆ ಯಾಕೆ ಕೈ ಬಡ್ದು ಸುಸ್ತು ಮಾಡ್ಕೋತೀರ? ನೋಡಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ತೆಪ್ಪಗಿದ್ಬಿಡಿ, ಮದುವೆ ಮನೇಲಿ ಓಡಾಡ್ಕೊಂಡು ಖುಷಿ ಪಡಿ. ಇಲ್ಲ ಅಂದರೆ ಗೊತ್ತಲ್ಲ. ನೋಡಿದ್ಯಾ ರುದ್ರ, ಅಸಾಧ್ಯವಾದದ್ದು ಘಟಿಸ್ತಾ ಇದೆ. ಆ ನಾಗಿಣಿಯ ಮದುವೆ ಆಗ್ತಾ ಇದೆ. ಅದು ಹೇಗೆ ಸಾಧ್ಯ ಬಾಬಾ? ಹಾಗಾದ್ರೆ ಆ ನಾಗಿಣಿ ನಾಗಲೋಕಕ್ಕೆ ವಾಪಸ್ ಹೊಟ್ಟೋದ್ಲಾ? ಅದೇ ನನಗೂ ಆಶ್ಚರ್ಯವಾಗ್ತಿರೋದು ರುದ್ರ. ಆ ನಾಗಿಣಿ ಮದುವೆ ಆಗ್ತಿರೋದು ಇದೇ ಮನುಷ್ಯರು ಲೋಕದಲ್ಲಿ. ಅದು ಒಬ್ಬ ಮನುಷ್ಯನ. ಏನ್ ಹೇಳ್ತಿದ್ದೀರಾ ಬಾಬಾ? ನಾಗಿಣಿ ಮನುಷ್ಯನನ್ನ ಮದುವೆ ಆಗೋದಕ್ಕೆ ಹೇಗ್ ಸಾಧ್ಯ? ಸಾಧ್ಯ? ಮನುಷ್ಯರಿಗೂ ಸರ್ಪಗಳಿಗೂ ಸಂಬಂಧ ಬೆಸೆದ್ಕೊಳ್ಳೋಕೆ ಹೇಗ್ ಸಾಧ್ಯ ಬಾಬಾ? ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ ಅದೇ ರುದ್ರ. ಅವಳು ಎಲ್ಲಿದ್ದಾಳೆ, ಯಾರನ್ನ ಮದುವೆ ಆಗ್ತಿದ್ದಾಳೆ ಒಂದು ಗೊತ್ತಾಗ್ತಿಲ್ಲ. ಮೊದಲು ಅದನ್ನ ಪತ್ತೆ ಹಚ್ಚಬೇಕು ನಾವು. ಅಲ್ಲ ಬಾಬಾ, ಆ ನಾಗಿಣಿ ತನ್ನ ನಾಗಮಣಿಯ ಹುಡುಕಾಟನ ಬಿಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ ಅಂದ್ರೆ ವಿಚಿತ್ರ ಅನ್ನಿಸ್ತಿಲ್ವಾ? ನನಗೆ ಯಾಕೋ ಭಯ ಆಗ್ತಿದೆ ಬಾಬಾ. ನನ್ನನ್ನು ಕಾಡ್ತಾ ಇರೋದು ಅದೇ ರುದ್ರ. ಏನಾದ್ರೂ ಮಾಡಲೇಬೇಕು. ಜೈ ಮಹಾಕಾಲ. ಜೈ ಮಹಾಕಾಲ.